ಯಾವ ಚೈಲ್ಡ್ ವಿಷಯ? ಅವಳ ನಡವಳಿಕೆ ನೋಡಿದ್ರೇ ಹೇಳ್ತೀನಿ, ಅವಳಿಗೇನೋ ವಿಷಯ ಗೊತ್ತಾಗಿದೆ. ಏನೋ ವಿಷಯ ಗೊತ್ತಾಗಿದೆ ಅಂದ್ರೆ ಏನು? ಕಲಿ ಅವಳು ನನ್ನ ಹತ್ರ ಬಂದು ಎಷ್ಟು ನಾಜೂಕಾಗಿ ಮಾತಾಡದ್ಲು ಗೊತ್ತಾ? ಎಲ್ಲಾರ ಮನೇಲೂ ಸೊಸೆ ಅತ್ತೆ ಹತ್ರ ನಾಜುಕಾಗಿ ಮಾತಾಡೋದು ಕಾಮನ್, ಅದಕ್ಕೆಲ್ಲ ಡೌಟ್ ಪಡಕ್ಕಾಗತ್ತಾ? ಅಯ್ಯೋ, ನಿನಗೆ ಹೇಗೆ ಹೇಳಿ ನಾನು? ಕೇಳಿಸ್ಕೊ, ಬಂಗಾರಮ್ನವರು ಸವಾಲ್ ಹಾಕಿದ್ರೆ ಯಾರು ಅವ್ರನ್ನ ಸೋಲ್ಸಕ್ಕಾಗಲ್ಲ ಅಂತ ನನ್ನ ಹತ್ರನೇ ಹೇಳಿದ್ರು. ಸರಿ, ಅಷ್ಟೇ ಅಲ್ಲ, ಆ ಬ್ಯಾಂಕ್ ಪತ್ರಗಳನ್ನ ಯಾರು ಮುಟ್ಟಕ್ಕಾಗಲ್ಲ ಅಂದ್ಲು, ಜಮೀನನ್ನು ಯಾರು ಉಡಾಯಿಸಕ್ಕಾಗಲ್ಲ ಅಂದ್ಲು. ಇದೆಲ್ಲ ಯಾರ ಮಾತುಗಳು ಹೇಳು? ನಾನು ನೀನು ಅವತ್ತು ಆ ಮೇಸ್ಟ್ರ ಮದುವೆನಲ್ಲಿ ಗೂಡಿನಲ್ಲಿ ಮಾತಾಡಿರೋ ಮಾತುಗಳು. ಇದೆಲ್ಲ ಅವಳಿಗೆ ಹೇಗೆ ಗೊತ್ತಾಯ್ತು? ಅಮ್ಮ, ಅವಳಿಗೇನೋ ವಿಷಯ ಗೊತ್ತಾಗಿದೆ ಅನ್ನೋ ಟೆನ್ಷನಲ್ಲಿ ನಿನಗೆ ಹಿಂಗೆ ಅನ್ನಿಸ್ತಿದೆ ಅಷ್ಟೇ. ಆ ಟೆನ್ಷನ್ನ ಬಿಟ್ಟಾಕೋ. ಅವಳಿಗೇನು ವಿಷಯ ಗೊತ್ತಿಲ್ಲ ಅಂತ ಅನ್ಕೋ. ಈಗ ಅವಳು ಹೇಳಿದ ಮಾತನ್ನೆಲ್ಲ ನೆನೆಸ್ಕೋ, ಮಾಮೂಲಿಯಾಗಿರುತ್ತಷ್ಟೇ. ಈ ಸಿಂಗಮ್ಗೆ ಯಾರ ಮಾತಲ್ಲಿ ಏನ್ ಸೂಕ್ಷ್ಮ ಇದೆ ಅಂತ ಗೊತ್ತಾಗಲ್ವಾ? ಅವಳಿಗೆ ಪಕ್ಕ ನಮ್ಮ ಮೇಲೆ ಏನೋ ಡೌಟ್ ಬಂದಿದೆ. ನಿನ್ನ ಮೇಲೆ ಅಂತ ಹೇಳೋ, ನನ್ನ ಮೇಲೆ ಡೌಟ್ ಬರಕ್ಕೆ ಚಾನ್ಸೇ ಇಲ್ಲ. ಸರಿ, ನನ್ನ ಮೇಲೆ ಅಂದರೆ ಸಂಶಯ ಬಂದವ್ರನ್ನೆಲ್ಲ ಪರಲೋಕ ಕಳಿಸ್ತೆ ಅಂತ ಹೇಳಿದ್ದೆ, ಈಗ ಅದನ್ನೇ ಮಾಡ್ತೀಯಾ? ಬೇರೆ ದಾರಿನೇ ಇಲ್ಲ ಅಂದ್ರೆ ಅವಳಿಗೆ ಪರಲೋಕನೇ ದಾರಿ. ಆದ್ರೆ ಅದು ನನ್ನ ಕೈಲಿಲ್ಲ. ಅಂದ್ರೆ ನಿದ್ದೆ ಮಾಡುಮ ಅಂತ ನೀವು ಏನೇನೋ ಅನ್ಕೋಬೇಡಿ. ನಾನೇನು ಅನ್ಕೊಂಡಿಲ್ಲ. ಆದ್ರೆ ನಿಮ್ಮ ಮಕ್ಕಳು ತುಂಬಾ ಏನೋ ಯೋಚನೆ ಕಾಣಿಸ್ತೈತೆ. ನಗ್ಬಿಟ್ರಿ. ನಾನು ಸಪ್ಪಗಿದ್ರೆ ನೀವು ಬೇಜಾರು ಮಾಡ್ಕೋತೀರಾ ಅಂತ ನಂಗೆ ಗೊತ್ತು ಶ್ರೀ. ಅಂದ್ರೆ ನನ್ನ ಮ್ಯಾಕೆ ಕೋಪ ಇಲ್ಲ ಅಲ್ವರ? ಯಾರು ಹೇಳಿದ್ದು? ಇದೆ. ನೀವು ಅದು ಎಷ್ಟು ಸಲ ನಾನು ಕೊಟ್ಟಿರೋ ಮಾತನ್ನ ಮೀರಿದ್ದೀರಾ ಹೇಳಿ ನೋಡೋಣ. ಅಯ್ಯೋ, ನಾನು ಮಾತು ಮೀರಿವಿನ ಮಿಸೋ ಆಫೀಸರ್ಗಳು ತಾವು ಮಾತಾಡೋಕ್ಕಿಲ್ಲ ಅಂತ ನಾನೇ ನಿಮ್ಗೆ ಮಾತು ಕೊಟ್ಟಿದ್ದೆ. ಶ್ರೀ, ನೀವು ಎಂಥ ದೊಡ್ಡ ತಪ್ಪು ಮಾಡಿದ್ದೀರಾ ಅಂತ ಗೊತ್ತಾ ನಿಮಗೆ? ನಮ್ಮನ್ನ ಇಂಟರ್ವ್ಯೂ ಮಾಡಿರೋ ಆಫೀಸರ್ಸ್ ಜೊತೆ ಜಸ್ಟ್ ಇಂಟ್ರ್ಯಾಕ್ಟ್ ಮಾಡಿದ್ರೇ ನಮ್ಮನ್ನ ಡಿಸ್ಕ್ವಾಲಿಫೈ ಮಾಡ್ಬೋದು, ಗೊತ್ತಾ? ನಾನು ಯಾವತ್ತೂ DC ಆಗದೇನೆ ಇರ್ಬೋದು. ನೀವು ನಂಗೆ ಹೇಳ್ದೆ ಕೇಳ್ದೆ ಯಾಕೆ ಇಂಥ ಕೆಲಸ ಎಲ್ಲ ಮಾಡಕ್ಕೆ ಹೋಗ್ತೀರಾ? ಸಂಸ್ಬಿಡಿ ಮಿಸ್ಸು, ದಿಟ ಹೇಳ್ಬೇಕಂದ್ರೆ ಅವ್ರು ಲಂಚ ತಗೊಂಡು ನಿಮ್ಮನ್ನ ಪೇಲ್ ಮಾಡ್ಬೇಕಂತ ಹೊಂಟಿದ್ರು, ಅದಕ್ಕೆ ಹಿಂಗೆ ಮಾಡ್ಬಿಟ್ಟೆ. ಈ ಮಾತನ್ನ ನಿಮ್ಗೆ ಯಾರು ಹೇಳಿದ್ದು? ಅಲ್ಲಿ ಕೆಲಸ ಮಾಡೋರಯ್ಯ. ಹಿಂಗೆಲ್ಲ ವಿಷಯ ಗೊತ್ತಿದ್ಮ್ಯಾಕು ನಾನು ನೋಡ್ಕೊಂಡು ಹೆಂಗೆ ಸುಮ್ಕಿರಾಕತ್ತದ ಹೇಳಿ. ಆದರೂ ಅದಕ್ಕೆಲ್ಲ ರೂಲ್ಸ್ ಅಂತ ಇದೆ, ನಾವು ಅದನ್ನ ಫಾಲೋ ಮಾಡಲೇಬೇಕು. ಹೇಳಿದ್ನಲ್ಲ, ಇನ್ಮ್ಯಾಕೆ ಹಿಂಗೆಲ್ಲ ಮಾಡೋಕ್ಕಿಲ್ಲ. ನೀರಲ್ಲಿ ಬರ್ದಂಗೆ ಆರೋಗತ್ತೆ. ಏನು? ನಿಮ್ಮ ಮಾತು. ಇನ್ಮ್ಯಾಗಂತೂ ಮೀರಕ್ಕಿಲ್ಲ, ಸರಿನಾ? ಬನ್ನಿ ಮನೆ ಕಡೆ. ಅಂದರೆ ನಿದ್ದೆ ಮಾಡು ಮಾ ಅಂದೆ. ನೀನು ಇವತ್ತು ಇಲ್ಲೇ ಮಲಿಕ್ಕೆ, ಹಾಂ? ನಿಮ್ಮದೇ ನಿದ್ದೆ ಮಾಡು, ನಿಂಗಿಲ್ಲಿ ಏನೂ ತೊಂದರೆ ಆಗಕ್ಕಿಲ್ಲ, ತಿಳಿತಾ? ಬೆಳಗ್ಗೆ ಎದ್ದು ಮಾತಾಡುವ. ಹಾಂ ಅವ್ವ, ನಿನ್ನ ಜೊತೆನೆ ಮಲಗಿಸ್ಕೊಳವ. ಏಯ್, ಆ ಹುಡುಗಿ ನಾನು ನೆಲದ ಮೇಲೆ ಮಲ್ಕ ಅಂತ ಹೇಳೋದು ಸರಿಯೇನೆ? ಸುಮ್ ಮಲಸ್ಕ್ಯ. ಅವ್ವ, ಏನೋ ನಂಗೆ ಓದ್ಕೊಳ್ಳೋದಿದ್ಯವ. ಬೆಳಗ್ಗೆ ಎದ್ದು ಓದ್ಕ, ಈ ಫೋನ್ ಎತ್ತಿಕ್ಬಿಟ್ಟು ಮಲಕ್ಕ. ನೋಡವ, ಇವಳು ಏನಾರ ಫೋನ್ ತಿರ್ಗಾ ಮುಟ್ಟಿರೆ ಓದ್ತಾರೆ ನನಗೆ ಹೇಳು. ಹಾಂ? ಬೆಳಗ್ಗೆವರೆಗೂ ಹೀಗೆ ನಿಂತಿರ್ತೀರಾ? ಅವ್ವ ಹೇಳಿದ್ಮೇಲೆ ಮುಗೀತು, ಮಲ್ಕೊಳ್ಳಿ.
ಅವ್ವಂಗೆ ಹೇಳ್ತೀರಾ? ಏಯ್ ಫೋನ್ ಎತ್ ಮಡ್ಗೆ. ಅವ್ವ ಸ್ನೇಹಕ್ಕ ಕಾಲ್ ಮಾಡ್ತಿರೋದು. ಹಲೋ. ಹಲೋ ಸುಮಾ, ಮನೇಲಿ ಸಹನಾ ಅಕ್ಕಂದು ಯಾವುದಾದ್ರೂ ಹಳೆ ಟೈಲರಿಂಗ್ ಬುಕ್ಕೋ ಅಥವಾ ರೆಸಿಪಿ ಬುಕ್ಕೋ ಏನಾದರೂ ಇದೆಯಾ? ಸಹನ ಹಾಕಂದ? ಯಾಕೆ? ಇದೆಯೋ ಇಲ್ವೋ? ಇದೆ. ಹಾಗಿದ್ರೆ ಅದ್ರದ್ದು ಫೋಟೋಸ್ ತೆಗೆದು ಕಳಿಸ್ತೀಯಾ? ಅಕ್ಕ ಬರ್ದಿರೋದನ್ನ ನೀಟಾಗಿ ಫೋಕಸ್ ಮಾಡಿ ಫೋಟೋಸ್ ಕಳಿಸು. ಯಾಕೆ? ನಂಗೆ ಬೇಕು ಅದಕ್ಕೆ. ಅಯ್ಯೋ ಅಕ್ಕ, ಇವಾಗ ನಾನು ಅದನ್ನೆಲ್ಲ ಹುಡ್ಕಕ್ಕೆ ಹೋದ್ರೆ ಅವ್ವ ಅಷ್ಟೇ ಕೂಗಾಡ್ತಾಳೆ. ಅದು ಅಲ್ಲದೆ ನನ್ನ ಕಾವಲಿಗೆ ಒಬ್ಬರನ್ನ ಅಪಾಯಿಂಟ್ ಮಾಡಿ ಹೋಗಿದ್ದಾಳೆ. ಏನು ಹೇಳ್ತಿದ್ಯೆ? ಅಯ್ಯೋ ಇಲ್ಲಿ ಯಾರೋ ಬಂದಿದ್ದಾರಕ್ಕ. ಯಾರು? ಅದೊಂದು ದೊಡ್ಡ ಕತೆ. ಕಳೆದೋಗಿರೋರಿಗೆಲ್ಲ ಆಶ್ರಯ ಕೊಡೋದು ಅವಂಗೇನು ಹೊಸ್ತಲ್ವಲ್ಲ.